ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂಥ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂಥ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂಥ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೆಆರ್ಎಸ್ ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ ಕೆಆರ್ಎಸ್ ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ ಕೆಆರ್ಎಸ್ ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025
25ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ KRS ತಲುಪಿದೆ. ಸೊ KRS ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ KRS ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ KRS ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ KRS ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ KRS ತಲುಪಿದೆ. ಸೊ KRS ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಒಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇದೆ KRS ಡ್ಯಾಮ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಮೈದುಂಬಿ ಹರಿತಾ ಇರುವಂತಹ KRS ಡ್ಯಾಮ್ಗೆ ಎಂದು ಬಾಗಿನ ಅರ್ಪಣೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಸೊ ಈ ಹಿನ್ನೆಲೆಯಲ್ಲಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಂತಹ KRS ಡ್ಯಾಮ್, ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇರುವ ಕನ್ನಂಬಾಡಿ ಕಟ್ಟೆ, ಹಸಿರು ತೋರಣ, ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಇಂದು 11:30ಕ್ಕೆ ಸಲ್ವಾ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಸೇರಿ ಹಲವು ಸಚಿವರು ಕೂಡ, ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ 2025ರಲ್ಲಿ ಜೂನ್ 30 ಒಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ದಾಖಲೆಗೆ